ಹಾಯ್ ಸ್ನೇಹಿತರೆ, ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಪೂಜಾರ್ಜಿ. ಸ್ನೇಹಿತರೆ, ಇವತ್ತು ಆಫರ್ಸ್ಗಳ ಬಗ್ಗೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಝೊಮ್ಯಾಟೊ ಆಫರ್ಸ್ ಅಂದರೆ ಇನ್ಸೆಂಟಿವ್ ಆಫರ್ಸ್ ಹೇಗೆ ಕಾರ್ಯನಿರ್ವಹಿಸುತ್ತೆ ಮತ್ತು ನಾವು ಹೇಗೆ ಅದನ್ನ ರೂಲ್ಸ್ ಫಾಲೋ ಮಾಡಬೇಕು ಮತ್ತು ಹೇಗೆ ರೂಲ್ಸ್ ಫಾಲೋ ಮಾಡಿದರೆ ಅದು ಎಷ್ಟು ರೂಪಾಯಿ ನಮಗೆ ಸಿಗುತ್ತೆ ಮತ್ತು ಎಷ್ಟು ಗಿಗ್ಸ್ಗಳು ಮಾಡಬೇಕು, ಎಷ್ಟು ಟೈಮಿಂಗ್ಸ್ ಅದರಲ್ಲಿ ಲಾಗಿನ್ ಇರಬೇಕು ಅಂತ ಈ ಎಲ್ಲ ಇನ್ಫಾರ್ಮೇಷನ್ಗಳನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸರಿ, ಬನ್ನಿ ನೋಡೋಣ ಹೇಗೆ ಅಂತ. ಇಲ್ಲಿದೆ ನೋಡಿ ಫ್ರೆಂಡ್ಸ್, ಸಂಡೇ ಸ್ಪೆಷಲ್ ಆಫರ್ಸ್ ಅಂದರೆ ನಾನು ಇದು ವಿಡಿಯೋ ತುಂಬ ಹಿಂದೆ ಮಾಡಿದ್ದೆ. ಸಂಡೇ ಸ್ಪೆಷಲ್ ಆಫರ್ಸನ್ನು ಓಪನ್ ಮಾಡಿದ್ದೀನಿ. ಇಲ್ಲಿ ಕೇಳ್ತಾ ಇದೆ 425 ಗಳಿಸಿ. ಅಂದರೆ ಫಸ್ಟಿಗೆ ತುಂಬ ಜಾಸ್ತಿ ಇತ್ತು, ಈಗ ಸ್ವಲ್ಪ ಕಡಿಮೆ ಆಗಿದೆ. ಮತ್ತು ಫಸ್ಟಿಗೆ 500 ರೂಪಾಯಿ ಇತ್ತು, ಸ್ವಲ್ಪ ಈಗ ಸ್ವಲ್ಪ ಕಡಿಮೆ ಆಗಿದೆ, 425 ರೂಪಾಯಿ. ಅಂದರೆ ಇಲ್ಲಿದೆ ನೋಡಿ, ಮೇಲೆ ಗಿಗ್ಗಳು ಅಂತ ಇದೆ. ಗಿಗ್ಗಳು 6 ಗಿಗ್ಗಳು ಮಾಡಿದರೆ ಮತ್ತು 10 ಗಿಗ್ಗಳು ಅಂತ ಇದೆ. ಕೆಳಗೆ ಅಮೌಂಟ್ ಇರುತ್ತೆ, ಆರ್ಡ್ರು ಇರುತ್ತೆ. ಅಮೌಂಟು ಇಲ್ಲಿ ನೋಡಿ, 6 ಗಿಗ್ ಮಾಡಿ 6 ಕಂಪ್ಲೀಟ್ ಮಾಡಿದರೆ 380 ರೂಪಾಯಿ ನಾವು ಅರ್ನ್ ಮಾಡಿದರೆ 225 ರೂಪಾಯಿ ಮೇಲೆ ಇದೆ ನೋಡಿ, 225 ರೂಪಾಯಿ ಬರುತ್ತೆ. ಹಾಗೆ 10 ಗಿಗ್ಗಳನ್ನು ಮಾಡಿ 620 ರೂಪಾಯಿ, ಅಂದರೆ 13 ಆರ್ಡ್ರನ್ನ ನಾವು ಕಂಪ್ಲೀಟ್ ಮಾಡಿದರೆ 425 ರೂಪಾಯಿ ನಮಗೆ ಇನ್ಸೆಂಟಿವ್ ಕೊಡ್ತಾರೆ. ಅಂದರೆ ಇದರಲ್ಲಿ ಬೇರೆ ರೂಲ್ಸ್ಗಳಿದ್ದಾವೆ, ನಿಯಮಗಳಿವೆ, ಕಡ್ಡಾಯ ಲಾಗಿನ್ ಇದೆ, ಅದನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ. ಈಗ ಕೆಳಗೆ ನೋಡಿ, ಕಡ್ಡಾಯ ಲಾಗಿನ್ 12 PM ಟು 3 PM, ಅಂದರೆ 12 ಗಂಟೆಯಿಂದ ನೀವು 3 ಗಂಟೆವರೆಗೂ ಕಡ್ಡಾಯವಾಗಿ ಲಾಗಿನ್ ಇರಲೇಬೇಕು. ಅಂದರೆ 12 ಟು 3 ಅಂತ ಕೊಟ್ಟಿರ್ತಾರೆ, ಬಟ್ 12 ಟು 4 ನೀವು ಮಾಡಿದರೆ ನಿಮಗೆ ಕಡ್ಡಾಯ ಲಾಗಿನ್ ಸಂಪೂರ್ಣ ಆದಂಗೆ ಅಂತ ಅಲ್ಲಿರುತ್ತೆ. ಮತ್ತು ಇನ್ನೊಂದು ಲಾಗಿನ್ ಅಂದರೆ 7 ಟು 10 PM, ಅಂದರೆ 7 ಗಂಟೆಯಿಂದ 10 ಗಂಟೆವರೆಗೂ, ನೈಟ್ 7 ಗಂಟೆವರೆಗೂ 10 ಗಂಟೆವರೆಗೂ ನೀವು ಕಡ್ಡಾಯವಾಗಿ ಕಂಪಲ್ಸರಿ ಲಾಗಿನ್ ಇರಲೇಬೇಕು. ಝೊಮ್ಯಾಟೊದಲ್ಲಿ ಕಂಪಲ್ಸರಿ ನೀವು ಲಾಗಿನ್ ಇದ್ದರೆ ಮತ್ತು ಅರ್ನ್ ಮಾಡ್ತಿದ್ರೆ ನಿಮಗೆ ಆ ಇನ್ಸೆಂಟಿವ್ ಬರುವ ಸಾಧ್ಯತೆಗಳು ಇವೆ. ಈಗ ಕೆಳಗೆ ನೋಡಿ, ಒಂದಕ್ಕಿಂತ ಹೆಚ್ಚು ಆರ್ಡರ್ ನಿರಾಕರಣೆ, ಅಂದರೆ ಒಂದಕ್ಕಿಂತ ಹೆಚ್ಚಾಗಿ ಆರ್ಡರ್ ಮತ್ತು ನಿರಾಕರಣೆ ಮಾಡಬಾರ್ದು, ಅಂದರೆ ಕ್ಯಾನ್ಸಲ್ ಮಾಡಬಾರ್ದು. ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ದೇ ಇದ್ದರೆ ಅದನ್ನ ಡಿನೈಡ್ ಅಂತ ಹೇಳ್ತಾರೆ. ಒಂದು ಆರ್ಡರ್ ನಿರಾಕರಣೆ ಅಂತ ಬರುತ್ತೆ. ಇನ್ನೊಂದು ಆರ್ಡರ್ ರದ್ದುಪಡಿಸುವಿಕೆ, ಅಂದರೆ ಕ್ಯಾನ್ಸಲ್ ಮಾಡೋದು. ಅಂದರೆ ನಮಗೆ ಎಮರ್ಜೆನ್ಸಿ ಬಂತು, ಇಲ್ಲ ನಾವು ಸುಮ್ಮನೆ ರದ್ದು ಮಾಡ್ತೀವಿ ಅಂದರೆ ಒಂದು ಆರ್ಡರ್ ಮಾಡ್ಬೋದು. ಒಂದಕ್ಕಿಂತ ಹೆಚ್ಚು ಮಾಡಿದರೆ ನಿಮಗೆ ಈ ಇನ್ಸೆಂಟಿವ್ ಬರಲಿಕ್ಕಿಲ್ಲ. ಮತ್ತು ಇನ್ನೊಂದು ಕೆಳಗಿದೆ, ಒಂದು ಅಪೂರ್ಣ ಗಿಗ್, ಅಂದರೆ ಅಂದರೆ ಇನ್ಕಂಪ್ಲೀಟ್ ಗಿಗ್ಸ್. ಅಂದರೆ ನಮೀಗ ಏನಾರ ಮೊಬೈಲು ಚಾರ್ಜ್ ಇಲ್ಲದೆ ಆಫ್ ಆಯಿತು, ಇಲ್ಲ ಏನಾರು ಇದಾಯಿತು, ಎಮರ್ಜೆನ್ಸಿ ಬಂತು ಅಂದರೆ ಆ ಗಿಗ್ನ ಇನ್ಕಂಪ್ಲೀಟ್ ಮಾಡಿದರೆ, ಒಂದು ಗಿಗ್ ಇನ್ಕಂಪ್ಲೀಟ್ ಮಾಡಿದರೆ ನಿಮಗೆ ಈ ಇನ್ಸೆಂಟಿವ್ ಬರೋದಿಲ್ಲ. ಎಲ್ಲ ಲಾಗಿನ್ಸ್ಗಳನ್ನು ನೀವು ಕಡ್ಡಾಯವಾಗಿ ನೀವು ಪಾಲಿಸಿದರೆ ಮಾತ್ರ, ಈ ಎಲ್ಲ ನಿಯಮಗಳನ್ನು ನೀವು ಕಡ್ಡಾಯವಾಗಿ ಪಾಲಿಸಿದರೆ ಮಾತ್ರ ನಿಮಗೆ ಇನ್ಸೆಂಟಿವ್ ಕೊಡ್ತಾರೆ. ಇಲ್ಲ ಅಂದರೆ ನಿಮಗೆ ಇನ್ಸೆಂಟಿವ್ ಕೊಡಲ್ಲ. ಗಿಗ್ಗಳನ್ನ ಮತ್ತು ಕಡ್ಡಾಯ ಲಾಗಿನ್ ಮತ್ತು ಅರ್ನಿಂಗ್ಸ್ ಇಷ್ಟು ಬರಬೇಕು. ಅರ್ನಿಂಗ್ಸ್ ಎಲ್ಲ ನಿಮಗೆ ಎಷ್ಟು ಕಂಪಲ್ಸರಿ ಇರುತ್ತೋ ಅಷ್ಟು ನೀವು ಅರ್ನಿಂಗ್ಸ್ ಮಾಡಿದಾಗ ಮಾತ್ರ ನಿಮಗೆ ಎಲ್ಲ ಲಾಗಿನ್ಸ್ ಮತ್ತು ರೂಲ್ಸ್ನ ಫಾಲೋ ಮಾಡಿದಾಗ ಮಾತ್ರ ಇನ್ಸೆಂಟಿವ್ ಕೊಡ್ತಾ ಇರೋದು. ನೀವು ಅದರಲ್ಲಿ ಒಂದು ಚೂರು ವ್ಯತ್ಯಾಸ ಮಾಡಿದರೂ ಅವರು ನಿಮಗೆ ಇನ್ಸೆಂಟಿವ್ ಕೊಡೋದಿಲ್ಲ. ನಾವು ಇಷ್ಟೆಲ್ಲ ಮಾಡಿದ್ದೀವಿ, ಸ್ವಲ್ಪದರಲ್ಲಿ ಮಿಸ್ ಆಯಿತು ಇನ್ಸೆಂಟಿವು, ಹಂಗೆ ಹಿಂಗೆ ಅಂತ ಏನು ಹೇಳಿದ್ರು ನೀವು ಝೊಮ್ಯಾಟೊದವ್ರ ಕತೆ ಕೇಳಲ್ಲ. ನನಗೆ ಎಷ್ಟೋ ಸಲ ಆಗಿದೆ, ನನಗೂ ಒಂದೊಂದು ಗಿಗ್ ಮಿಸ್ ಆಗಿ, ಒಂದು ಗಿಗ್ಗಲ್ಲಿ 9 ಗಂಟೆಯಿಂದ 10 ಗಂಟೆವರೆಗೂ, ನೈಟ್ 10 ಗಂಟೆವರೆಗೂ ಒಂದು ಗಿಗ್ಗಲ್ಲಿ ಮಿಸ್ ಆಗಿ ನನಗೆ ಇನ್ಸೆಂಟಿವ್ ಬರ್ತೇ ಇರೋದು ಇದೆ. ಹಾಗಾಗಿ ನೀವು ಈ ಎಲ್ಲ ರೂಲ್ಸ್ಗಳನ್ನು ಮತ್ತು ಕಡ್ಡಾಯ ಲಾಗಿನ್ಗಳನ್ನು ಕಂಪ್ಲೀಟ್ ಮಾಡಿದರೆ ಮಾತ್ರ ನಿಮಗೆ ಈ ಇನ್ಸೆಂಟಿವ್ ಸಿಗುತ್ತೆ ಹೊರತು ಇಲ್ಲ ಅಂದರೆ ಸಿಗೋದಿಲ್ಲ. ಅಂದರೆ ಈ ಇನ್ಸೆಂಟಿವ್ ಬಿಟ್ಟರೆ ಇನ್ನು ಬೇರೆ ಬೇರೆ ಇನ್ಸೆಂಟಿವ್ ಇದ್ದಾವೆ, ಅದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೇನೆ. ಇದೊಂದು ಈ ಫುಲ್ ಡೇ ಇನ್ಸೆಂಟಿವ್ ಬಗ್ಗೆ ಇದೊಂದು ನಿಮಗಿದೆ. ನಾನು 173 ರೂಪಾಯಿ ಆರ್ಡರ್ ಮಾಡಿದ್ದೀನಿ, ಅರ್ನಿಂಗ್ಸು ಇನ್ನೂ ಮಾಡಬೇಕು, ಮಾಡಿದರೆ ನನಗಿನ್ನೂ ಸಿಗುತ್ತೆ. ಸೊ ಗೈಸ್, ನೋಡಿದ್ದೀರಲ್ಲ, ಈ ಇನ್ಸೆಂಟಿವ್ ಬಗ್ಗೆ ಇಷ್ಟೊಂದು ಮಾಹಿತಿ ಇದೆ. ನೀವು ನೋಡ್ಕೊಂಡು ಮಾಡಿರಿ, ಮಾಡೋರೆಲ್ಲ ನೋಡ್ಕೊಂಡು ಮಾಡಿರಿ. ಸುಮ್ಮನೆ ಬೇಕಾಬಿಟ್ಟಿ ಮಾಡ್ತೀವಿ, ನಮಗೆ ಬೇಡ ಇನ್ಸೆಂಟಿವ್ ಅನ್ನೋದಾದ್ರೆ ನಿಮ್ಮ ಇಷ್ಟ. ಇದ್ರ ಬಗ್ಗೆ ಇನ್ನೂ ಸಂಪೂರ್ಣವಾಗಿ ಅಂದರೆ ಇನ್ನು ಕೆಳಗೆ ವೀಡಿಯೋ ಇದೆ, ಅದು ಕನ್ನಡದಲ್ಲೂ ಬರುತ್ತೆ, ಇಂಗ್ಲೀಷ್ನಲ್ಲೂ ಬರುತ್ತೆ. ನೀವು ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಬರುತ್ತೆ, ಅದನ್ನ ವೀಡಿಯೋ ನೋಡಿ ನೀವು ತಿಳ್ಕೊಬೋದು.
ಹಾಗೆ ಇನ್ನೊಂದು ವಿಷಯ, ನೀವು ಅರ್ಧ ಅಂದರೆ 6 GB ಫುಲ್ ಮಾಡಿ 380 ರೂಪಾಯಿ ನೀವು ಅರ್ನಿಂಗ್ ಮಾಡಿದರೆ ನಿಮಗೆ 225 ರೂಪಾಯಿ ಬಂದಿರುತ್ತೆ, ಅದರಲ್ಲಿ ಶೋನ್ ಆಗುತ್ತೆ. ಆದರೆ ನೀವು ಅದೇ ಅಮೌಂಟು ಫೈನಲೈಸ್ ಅಂತ ಅಲ್ಲ, ನೀವು ಮತ್ತೆ 10 GB ಮಾಡಿ 620 ರೂಪಾಯಿ ನೀವು ಮಾಡಿದರೆ ಮತ್ತೆ ನಿಮಗೆ ಫುಲ್ ಅಮೌಂಟ್ ಬರೋ ಸಾಧ್ಯತೆಗಳಿರ್ತವೆ. ಬಟ್ ನನಗೆ ಇಷ್ಟ ಸಾಕು, ಈಗ ನಾನು ಆಫ್ ಮಾಡ್ಕೋತೀನಿ 6 GB ಮಾಡಿದ್ದೀನಿ 380 ರೂಪಾಯಿ ಆಗಿದೆ. ಅಲ್ಲಿ ಕಡ್ಡಾಯ ಲಾಗಿನ್ಸ್ ಏನಿರುತ್ತೋ ಅದನ್ನ ಕಂಪ್ಲೀಟ್ ಮಾಡಲೇಬೇಕು. 12 to 3 PM ಮತ್ತು 7 to 10 PM ಕಡ್ಡಾಯ ಲಾಗಿನ್ಸ್ ನೀವು ಕಂಪ್ಲೀಟ್ ಮಾಡಿದರೆ ಮಾತ್ರ ನಿಮಗೆ ಇನ್ಸೆಂಟಿವ್ ಬರೋದು, ಇಲ್ಲ ಅಂದರೆ ನಿಜವಾಗ್ಲೂ ಕೊಡೋದಿಲ್ಲ. ಇದನ್ನು ಮಾತ್ರ ನೆನಪಲ್ಲಿ ಇಟ್ಕೊಳ್ಳಿ. ಇಲ್ಲಾಂದರೆ ಅದರ ಇನ್ನೊಂದು ಬೇರೆ ಇದೆ, ಲಂಚ್ ಆಫರು ಮತ್ತು ಡಿನ್ನರ್ ಆಫರು, ಅದನ್ನೂ ಹೇಳ್ಕೊಡ್ತೀನಿ. ಅದರಲ್ಲಿ ನೀವು ಬೇಕಿದ್ರೆ ಇಷ್ಟು ಅವರ್ ಮಾಡಿ ನೀವು ಇದು ಮಾಡ್ಕೊಂಡ್ರೆ ಎಷ್ಟು ಅಮೌಂಟ್ ಅಂತ ಬರುತ್ತೆ, ಅದರಲ್ಲಿ ನೀವು ಮಾಡ್ಬೋದು. ಬೇಕಾದ್ರೆ ಅದನ್ನು ಹೇಳ್ಕೊಡ್ತೀನಿ, ಆಯಿತಾ? ಹೆಚ್ಚಿನ ಮಾಹಿತಿಗಾಗಿ ನಾನು ಬೇರೆ ವೀಡಿಯೋ ಮಾಡ್ತೀನಿ. ಇದು ಬೇರೆ ಆಫರ್ಸ್ ಇದ್ದಾವೆ, ಇನ್ನು ಬೇರೆ ವೀಡಿಯೋ ಮಾಡ್ತೀನಿ ಝೊಮ್ಯಾಟೋದಲ್ಲಿ. ಇನ್ನು ನಿಮಗೆ ಬೇರೆ ವಿಷಯಗಳನ್ನ ನಾನು ತಿಳಿಸ್ಕೊಡ್ತೀನಿ. ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯ ತಿಳಿಸಿ. ಇನ್ನು ಬೇರೆ ಏನು ಮಾಡಬೇಕು ಅನ್ನೋದನ್ನು ಅಭಿಪ್ರಾಯ ತಿಳಿಸಿದ್ರೆ ನಾನು ಅದನ್ನು ಮಾಡ್ತೀನಿ. ನಿಮಗೇನು ಅರ್ಥ ಆಗ್ತಿಲ್ಲ, ನಿಮಗೇನು ಇದಾಗ್ತಿಲ್ಲ ಅಂತ ನನಗೂ ಫಸ್ಟಿಗೆ ಏನೂ ಅರ್ಥ ಆಗಿಲ್ಲ, ನಾನು ತಿಳ್ಕೊಂಡೇ ಮಾಡ್ತಿರೋದು. ಬಟ್ ನಾನು ಪಾರ್ಟ್ ಟೈಮ್ ಮಾಡ್ತೀನಿ, ಭಾನುವಾರ ಮಾತ್ರ ಫುಲ್ ಟೈಮ್ ಮಾಡ್ತೀನಿ. ಭಾನುವಾರ ಫುಲ್ ಟೈಮ್ ಮಾಡೋದನ್ನು ನಿಮಗೆ ರೆಕಾರ್ಡ್ ಮಾಡಿ ನಿಮಗೆ ತೋರಿಸಿದ್ದೀನಿ. ನಾನು ಪಾರ್ಟ್ ಟೈಮೇ ಮಾಡೋದು, ನನ್ನ ಕಂಪ್ನಿಗೆ ಹೋಗಿ ಪಾರ್ಟ್ ಟೈಮ್ ಝೊಮ್ಯಾಟೋ ಹೋಗ್ತೀನಿ, ಅದಕ್ಕೆ ನಾನು ಪಾರ್ಟ್ ಟೈಮ್ ಮಾಡ್ತೀನಿ. ನಿಮಗೆ ಫುಲ್ ಟೈಮ್ ಮಾಡೋದಾದರೆ ಒಂದೇ ಭಾನುವಾರ ಎಷ್ಟಿರುತ್ತೋ ಆ ಫುಲ್ ಟೈಮ್ ನಿಮಗೆ ತೋರಿಸಿದ್ದೀನಿ. ಪಾರ್ಟ್ ಟೈಮ್ ಮಾಡೋದು ನಿಮಗೆ ಆಫರ್ ಹೇಗೆ ಇರುತ್ತೆ, ಹೇಗೆ ಮಾಡಿದರೆ ಹೇಗೆ ಸಿಗುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಅದು ಲಾಗಿನ್ಸ್ ಹೇಗಿರುತ್ತೆ ಅಂತ ನಾನು ತೋರಿಸ್ತೀನಿ. ಈ ವಿಡಿಯೋಗಳನ್ನ ಪೂರ್ತಿಯಾಗಿ ನಿಮ್ಮ ನಾಲೆಡ್ಜ್ ಬೇಕು ಅಂದರೆ ನೀವು ಪೂರ್ತಿಯಾಗಿ ನೋಡಬೇಕು ಅಂತ ವಿಡಿಯೋಗಳನ್ನ. ನಾನು ಅರ್ಧ ನೋಡ್ಕೋತೀನಿ, ಅರ್ಧ ಬಿಡ್ತೀನಿ, ಏನೂ ಅರ್ಥ ಆಗೋಲ್ಲ. ನಿಮಗೆ ಎಲ್ಲ ನೋಡಿಕೊಂಡ್ರೆ ಕರೆಕ್ಟಾಗಿ ನೋಡ್ಕೊಂಡ್ರೆ ಮಾತ್ರ ನಿಮಗೇನು ಗೊತ್ತಾಗಲಿಲ್ಲ ಅಂದರೆ ಸಹಾಯ ಅಂತ ಇದೆ, ಟಿಕೆಟ್ ರೈಸ್ ಮಾಡ್ಬೋದು. ನಿಮಗೆಲ್ಲರೂ ಇನ್ಸೆಂಟಿವ್ ಬರಲಿಲ್ಲ, ನಾನು ಕರೆಕ್ಟಾಗಿ ಮಾಡಿದ್ದೀನಿ ಅನ್ನೋದರಲ್ಲಿ ಸಹಾಯ ಅಂತ ಇದೆ, ಅದರಲ್ಲಿ ನೀವು ಮಾಡಿದರೆ ಟಿಕೆಟ್ ರೈಸ್ ಮಾಡೋದು, ಅದನ್ನು ತೋರಿಸ್ಕೊಡ್ತೀನಿ. ಟಿಕೆಟ್ ರೈಸ್ ಮಾಡೋದು ಹೇಗೆ ಅಂತ ಅದನ್ನು ತೋರಿಸ್ಕೊಡ್ತೀನಿ. ಇಷ್ಟು ಈ ಆಫರ್ಸ್ ಮತ್ತು ಇನ್ಸೆಂಟಿವ್ ಬಗ್ಗೆ ಒಂದು ವಿಡಿಯೋ. ಇನ್ನೂ ಹೆಚ್ಚು ವಿಡಿಯೋಗಳು ಬರ್ತವೆ, ನನ್ನ ಫಾಲೋ ಮಾಡಿ. ಇನ್ನೂ ಹೆಚ್ಚಿನ ವಿಡಿಯೋಗಳನ್ನ ನಿಮಗೆ ತಿಳಿಸ್ಕೊಡ್ತೀನಿ. ಧನ್ಯವಾದಗಳು.